ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗ್ಬಿಟ್ಟಿದೆ. ಮಧುವಣಗೆತ್ತಿಯಂತೆ ಸಿಂಗಾರಗೊಂಡಿದೆ ಐತಿಹಾಸಿಕ ಚಿತ್ರದುರ್ಗ ನಗರ. ನಗರದಾದ್ಯಂತ ಬಿಎಸ್ವೈ ಅವರ ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಅಷ್ಟರ ಮಟ್ಟಿಗಿದೆ ಚಿತ್ರದುರ್ಗ ಸದ್ಯಕ್ಕೆ ಮಾದಾರಚನೆಯ ಮಠದ ಹಿಂಭಾಗದ ಬೃಹತ್ ಕಾರ್ಯಕ್ರಮ ಸಮಾರಂಭಕ್ಕೆ ಕಲ್ಲಿನ ಕೋಟೆ ಮಾದರಿಯ ಜರ್ಮನ್ ಪೆಂಡಾಲ್ ಅನ್ನ ಸಜ್ಜು ಮಾಡಲಾಗಿದೆ. ಇನ್ನು ಕಡಿಮೆ ಜನ ಸೇರ್ತಾ ಇದ್ದಾರೆ. 10 ಲಕ್ಷ ಇವರು ಟಾರ್ಗೆಟ್ ಇರೋದು. 200 ಅಡಿ ಉದ್ದ 40 ಅಡಿ ಅಗಲದ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಮಿತ್ ಶಾ ಭಾಗಿಯಾಗ್ತಾರೆ. ನೋಡಿ, ಒಂದ್ ಕಡೆ ಅಲ್ಲಿ ವೆಸ್ಟ್ ಬಂಗಾಳಲ್ಲಿ, ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಅಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮ ಮುಗಿದ ನಂತರ ಅಮಿತ್ ಶಾ ಇಲ್ಲಿಗೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬೆಳಗ್ಗೆ ಇದ್ದಂತಹ ಪ್ರೋಗ್ರಾಮ್ನ ಮಧ್ಯಾಹ್ನಕ್ಕೆ ಹಾಕಿದ್ರು. ಯಾಕಂತ ಹೇಳಿದ್ರೆ ಈ ಅಭಿಮಾನೋತ್ಸವದ ಕಾರ್ಯಕ್ರಮ ಇದ್ದಿದ್ದು ಬೆಳಿಗ್ಗೆ. ಯಾವಾಗ ಅಮಿತ್ ಶಾ ಅವರು ಬರೋದು ಲೇಟ್ ಆಗುತ್ತೆ ಅನ್ನೋದು ಗೊತ್ತಾಯ್ತು, ಆಗ ಈ ಕಾರ್ಯಕ್ರಮವನ್ನ ಮಧ್ಯಾಹ್ನ ಹಾಕಿದ್ರು. ಅಂತೆಯೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಮಿತ್ ಶಾ ಅವರು ಭಾಗಿಯಾಗ್ತಾ ಇದ್ದಾರೆ. ಮಧ್ಯಾಹ್ನ 3:15ಕ್ಕೆ ಚಿತ್ರದುರ್ಗಕ್ಕೆ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಬಳಿಕ ಹೆಲಿಕಾಪ್ಟರ್ ಮೂಲಕ 3:45ಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ವೇದಿಕೆಯಲ್ಲಿ ಬಿಎಸ್ವೈ ಬಳಸ್ತಾ ಇದ್ದಂತಹ ಅಂಬಾಸಿಡರ್ ಕಾರು ತುಂಬಾ ಹೈಲೈಟ್ ಆಗ್ಬಿಟ್ಟಿದೆ. ಆ ಕಾರು ಪ್ರದರ್ಶನ ಕೂಡ ಇದೆ. ಇದೇ ಕಾರಲ್ಲಿ ಈಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಕಾರಲ್ಲಿ ಬಿಎಸ್ವೈ ಅವರು ಅಂದಿನ ಕಾಲದಲ್ಲಿ ಪಕ್ಷ ಸಂಘಟನೆಗೆ ಪ್ರಮುಖವಾಗಿ ಬಳಸ್ತಾ ಇದ್ದಂತ ಕಾರು. ಅಲ್ಲಿ ನೋಡಿ, ಘಟಾನುಘಟಿ ನಾಯಕರ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಪಕ್ಷ ಸಂಘಟನೆಯಲ್ಲಿ ಕಾರಿನ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಒಂದು ಕಡೆ ಬಿಎಸ್ ಯಡಿಯೂರಪ್ಪನವರ ರಾಜಕೀಯ ಆರಂಭದ ದಿನದಲ್ಲಿ ಬಳಸಿದಂತಹ ಅಂಬಾಸಿಡರ್ ಕಾರನ್ನ ಕಾರ್ಯಕ್ರಮ ನಡೆಯುವಂತಹ ಪ್ರದೇಶಕ್ಕೆ ತರಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್. ರಾಕೇಶ್, ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಅಭಿಮಾನೋತ್ಸವದ ಕಾರ್ಯಕ್ರಮ ನಿಜಕ್ಕೂ ಬಹಳಷ್ಟು ಅಲ್ಲಿನ ಒಂದು ಚಿತ್ರಣವೇ ಬದಲಾಗ್ಬಿಟ್ಟಿದೆ. ಮಧುವಣಗಿತ್ತಿಯಂತೆ ಚಿತ್ರದುರ್ಗ ಕಾಣಿಸ್ತಾ ಇದೆ. ಎಲ್ಲೆಲ್ಲೂ ರೋಡಲ್ಲೂ ಕೂಡ ಬಂಟಿಂಗ್ಸ್ಗಳು, ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ನೆನೆಯೂ ಅಷ್ಟೇ ತುಂಬಾ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಲಾಯಿತು ಸಿಎಂನ. ಸದ್ಯಕ್ಕೆ ಅಲ್ಲಿ ಹೇಗಿದೆ ಒಂದು ಪರಿಸ್ಥಿತಿ, ಒಂದು ಹಬ್ಬದ ವಾತಾವರಣ? ಅಮೃತ, ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಹೊಸ ಇತಿಹಾಸವನ್ನು ಸೃಷ್ಟಿಸುವಂತ ಹೆಜ್ಜೆ ಆಗ್ತಾ ಇದೆ. ಹಿಂದೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಡಿದ ಸಿದ್ದರಾಮೋತ್ಸವದ ಮಾದರಿಯಲ್ಲೇ ನಡೆಸಿರುವಂತಹ ಈ ಕಾರ್ಯಕ್ರಮದಲ್ಲೂ ಕೂಡ ಅದನ್ನು ಮೀರಿಸುವ ಮಟ್ಟದಲ್ಲಿ ಹೊಸ ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಯೋಜನೆಗಳನ್ನ ಹಾಕಿಕೊಂಡಿದೆ. ಅದಕ್ಕೆ ಪೂರಕವಾದಂತಹ ಜನ ಸಂದಣಿ ಕೂಡ ಅಲ್ಲಿಗೆ ಸೇರುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ನಿರೀಕ್ಷೆ ಮಾಡಿದಂತೆ 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ತಾವೇ ಹೇಳಿದ ಹಾಗೆ ವೇದಿಕೆ ಮತ್ತು ಅದರ ಸುತ್ತಮುತ್ತಲ ಜಾಗಗಳನ್ನ ನೋಡಿದಾಗ ಹೊಸ ಕಾರ್ಯಕ್ರಮವೊಂದಕ್ಕೆ ಮಧುವಣಗಿತ್ತಿಯಂತೆ ಸಿದ್ಧವಾಗಿರುವಂತಹ ಸ್ಟೇಜು ಮತ್ತು ಆ ಕಾರ್ಯಕರ್ತರ ಉತ್ಸಾಹ ಕಾರ್ಯಕ್ರಮವನ್ನ ಇನ್ನಷ್ಟು ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಸಂಜೆಯ ವೇಳೆಗೆ ಸಮಯ ನಿಗದಿ ಆಗಿದ್ರು ಕೂಡ ಅಭಿಮಾನಿಗಳು ಈಗಿನಿಂದಲೇ ಬರ್ತಾ ಇದ್ದಾರೆ. ಬೆಳಗಿನಿಂದಲೇ ಇಲ್ಲಿ ಕಾರ್ಯಕ್ರಮದ ವೇದಿಕೆ ಸುತ್ತಮುತ್ತಲೇ ಸೇರ್ಕೊಳ್ತಿರುವಂತವರು ಬಿಎಸ್ವೈ ಜೊತೆಗಿನ ಅಭಿಮಾನದ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ, ರಾಜಕೀಯ ನಾಯಕನ 50 ವರ್ಷಗಳ ಸಾರ್ಥಕ ಬದುಕಿಗೆ ಸಾಕ್ಷಿಯಾಗುವುದಕ್ಕೆ ಅವರು ಕೂಡ ಅಣಿಯಾಗಿ ಬರ್ತಾ ಇದ್ದಾರೆ. ಇನ್ನು ಸರಿಸುಮಾರು 1 ರಿಂದ 2 ಗಂಟೆ ಅವಧಿಯೊಳಗೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಬರುವಂತವರು ಇದ್ದಾರೆ. ಆ ಬಳಿಕ ಚಿತ್ರದುರ್ಗ ನಗರದಲ್ಲಿ ಟ್ರಾಫಿಕ್ ಸಂದಣೆ ಕೂಡ ಹೆಚ್ಚಾದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಜಿಲ್ಲೆಗಳಿಂದ, ಪ್ರತಿ ಜಿಲ್ಲೆಗಳಿಂದಲೂ ಸುಮಾರು 10ಕ್ಕೂ ಹೆಚ್ಚು ಬಸ್ಗಳು ಇಲ್ಲಿಗೆ ಬರೋದಕ್ಕೆ ಈಗಾಗಲೇ ಮಾತುಕತೆಯನ್ನು ಕೂಡ ಮಾಡಲಾಗಿತ್ತು. ಆ ಲೆಕ್ಕಾಚಾರವನ್ನು ನೋಡಿದಾಗ 10 ರಿಂದ 15 ಲಕ್ಷ ಜನ ಇಲ್ಲಿಗೆ ಸೇರುವಂತ ಸಾಧ್ಯತೆಗಳು ಕೂಡ ಇದೆ. ಅವರೆಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಡೀ ಕಾರ್ಯಕ್ರಮದಲ್ಲಿ ಬಿಎಸ್ವೈ ಅವರ 50 ವರ್ಷಗಳ ಸಾಗಿ ಬಂದ ಹಾದಿಯಲ್ಲಿದ್ದಂತಹ ಪ್ರತಿ ವಸ್ತುಗಳನ್ನ ಮತ್ತು ಅವರಿಗೆ ಪೂರಕವಾಗಿ ಸಹಕಾರ ನೀಡಿದಂತಹ ನಾಯಕರುಗಳನ್ನ ಒಂದೇ ವೇದಿಕೆಯಲ್ಲಿ ತರುವ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ತಾವೀಗಾಗಲೇ ಹೇಳಿದ ಹಾಗೆ ಅವರ ರಾಜಕೀಯ ಜೀವನದ ಆರಂಭದಲ್ಲಿದ್ದಂತಹ ಅಂಬಾಸಿಡರ್ ಕಾರನ್ನು ಕೂಡ ವೇದಿಕೆ ಬಳಿ ತಂದು ನಿಲ್ಲಿಸಲಾಗಿದೆ. ಅಲ್ಲಿ ಅವರು ಪಕ್ಷ ಸಂಘಟನೆ ಕಾರ್ಯದಲ್ಲಿ ಆರಂಭದ ದಿನಗಳಲ್ಲಿ ಹೋಗಿ ಬಂದಂತಹ ವಿಚಾರಗಳ ಬಗ್ಗೆಯೂ ಕೂಡ ಅದನ್ನ ಪ್ರತಿಬಿಂಬಿಸುವಂತ ನಿಟ್ಟಿನಲ್ಲಿ ಅದನ್ನ ತಂದು ನಿಲ್ಲಿಸಲಾಗಿದೆ. ಹೀಗೆ ಯಡಿಯೂರಪ್ಪನವರು ಸಾಧನೆಗೈದಂತಹ ಪ್ರತಿ ವಿಚಾರಗಳು ಮತ್ತು ಅವರಿಗೆ ಪೂರಕವಾದಂತಹ ವಾತಾವರಣ ಮತ್ತು ಆ ವಸ್ತುಗಳನ್ನು ಕೂಡ ಕಲೆ ಹಾಕಿ ಅವುಗಳನ್ನ ಮೆರವಣಿಗೆ ಮುಖಾಂತರ ತರುವ ಯೋಜನೆಯನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಅಮಿತ್ ಶಾ ಅವರ ಕಾರ್ಯಕ್ರಮದ ನಿಗದಿ ಮತ್ತು ಅವರು ಬರುವಂತ ಸಮಯವನ್ನು ನೋಡಿಕೊಂಡು ಇವೆಲ್ಲವನ್ನ ಪ್ಲಾನ್ ಮಾಡಲಾಗ್ತಾ ಇದೆ. ಅಮೃತ, ರಾಕೇಶ್, ನಾವು ಪ್ರಮುಖವಾಗಿ ಗಮನಿಸೋದಾದ್ರೆ ಒಂದೊಂದು ಡಿಸಿಷನ್ ಅಲ್ಲೂ ಈಗ ಅಡಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು 10 ಲಕ್ಷ ಜನರಿಗೆ ಊಟ ಬಡಿಸುವಂತಹ ನಿಟ್ಟಿನಲ್ಲಿ ಬಾಣಸಿಗರಿಂದ ಹಿಡಿದು ಎಲ್ಲವನ್ನ ಖುದ್ದು ಶಾಸಕರೇ ಅಲ್ಲಿ ಎನ್ಕ್ವೈರಿಗೆ ಇಳಿದಿದ್ರು. ಎಲ್ಲವನ್ನ ತುಂಬಾ ಪರಿವೀಕ್ಷಕರಾಗಿ ನೋಡಿದ್ರು. ಇದರ ನಡುವೆ ಪಾರ್ಕಿಂಗ್ ಸ್ಥಳಗಳಲ್ಲೂ ಕೂಡ ನಾಡಿನ ನದಿಗಳ ಹೆಸರನ್ನಿಟ್ರು. ನಾವು ವಿಜುವಲ್ಸ್ ಗಳಲ್ಲಿ ಗಮನಿಸುವ ಮೂಲಕ ಒಂದೊಂದಕ್ಕೂ ಕೂಡ ವಿಭಿನ್ನ ಆಲೋಚನೆಗಳ ಮುಖೇನ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಅನ್ನೋದು. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರಾಕೇಶ್? ಹೌದು ಅಮೃತ, ಅಂದ್ರೆ ಪ್ರತಿ ವಿಚಾರವು ಅಂದ್ರೆ ವೇದಿಕೆಯನ್ನು ಒಳಗೊಂಡಂತೆ ಪ್ರತಿ ಭಾಗದಲ್ಲೂ ಕೂಡ ಐತಿಹಾಸಿಕ ಹೆಸರುಗಳನ್ನ ನೆನಪಿಸುವ ರಾಜ್ಯದ ವಿವಿಧ ಮೂಲೆಗಳನ್ನ ಕೂಡಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನದಿಯ ಹೆಸರಾಗ್ಲಿ, ವೇದಿಕೆ ಕೊಡ್ತಿರುವಂತಹ ಹೆಸರುಗಳು, ಹಾಗೆ ತಾವು ಹೇಳಿದ ಹಾಗೆ ಪಾರ್ಕಿಂಗ್ ಜಾಗದಲ್ಲಿ ಕೊಟ್ಟಿರುವಂತಹ ಹೆಸರುಗಳು ಎಲ್ಲವೂ ಕೂಡ ಇಡೀ ನಾಡಿನ ಸಮಸ್ತ
ಲೊಕಾಲಿಟಿಗಳನ್ನ ಕೂಡ ಒಂದ್ ಕಡೆ ಸೇರಿಸಿಕೊಂಡು ಯಡಿಯೂರಪ್ಪನವರು ಸಾಗಿ ಬಂದ ಹಾದಿಯಲ್ಲಿ ಅವುಗಳ ಪಾತ್ರ ಮತ್ತು ಅವುಗಳಿಗೆ ಪಕ್ಷ ಕೊಡ್ತಿರುವಂತಹ ಗೌರವದ ಪ್ರತೀಕವನ್ನಾಗಿ ಅವುಗಳನ್ನ ಮಾಡಲಾಗ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಮುತುವರ್ಜಿ ವಹಿಸಿ ಅವುಗಳನ್ನ ಮಾಡಿ ನೋಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ. ತಾವು ಈಗಾಗಲೇ ಹೇಳಿದ ಹಾಗೆ ಊಟದ ವ್ಯವಸ್ಥೆ ವಿಚಾರದಲ್ಲೂ ಕೂಡ ಬಹಳ ಕಾಳಜಿಯನ್ನು ವಹಿಸಲಾಗಿದೆ. ಸುಮಾರು 12ಕ್ಕೂ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳನ್ನ ಸಿದ್ಧ ಮಾಡಿಸಿಕೊಳ್ಳಲಾಗ್ತಾ ಇದೆ. ಸಿಹಿ ತಿಂಡಿಗಳ ಜೊತೆ ಬೆಳಿಗ್ಗೆಯಿಂದಲೇ ಬರುವಂತಹ ಎಲ್ಲ ಅಭಿಮಾನಿಗಳಿಗೂ ಕೂಡ ಆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಹಾಗೆ ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅತಿ ದೊಡ್ಡ ಮೈದಾನದಲ್ಲಿ ಮಾಡಲಾಗ್ತಾ ಇದೆ. 10 ಲಕ್ಷಕ್ಕೂ ಹೆಚ್ಚು ಜನ ಬಂದರೂ ಕೂಡ ಯಾವುದೇ ರೀತಿ ತೊಂದರೆ ಆಗದ ರೀತಿ ನೋಡ್ಕೊಳ್ಳೋದಕ್ಕಿರುವಂತಹ ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡಲಾಗಿದೆ ಅಂತ. ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿ